ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಏನ್ ಹೇಳ್ತೀರಾ? ನಾವು ಕೊಡಲ್ಲ. ದುಡ್ಡು ಅವರೇ ಮಡಿಕೊಳ್ಳಿ, ನಮಗ್ ಬೇಡ. ಎಷ್ಟು ಎಕರೆ ಇದೆ ನಿಮ್ದು? ಎಷ್ಟು ಚೆನ್ನಾಗಿದ್ಲಿ ಅರ್ಥವಾಯ್ತು. ನಾವು ಭೂಮಿ ಕೊಡಲ್ಲ. ನಮಗೂ ಮಕ್ಳು ಮರಿಯವ್ರೆ, ಮೊಮ್ಮಕ್ಳವ್ರೆ, ಅವ್ರನ್ನ ಅವ್ರ ಮನೆ ಬಾಕ್ಲಿ ಕಳ್ಸೋಣ. ಕೊಡಲ್ಲ. ದನ ಕರ ಎಲ್ಲಿ ಹೊಡಿಯೋನು? ಬೇಡ. ಇವರು ಈ ತರ ಕಿತ್ಕೊಳಕ್ ಬರ್ತಾ ಇದಾರಲ್ಲ, ಬಿಡ್ಬೇಕಲ್ಲ ನಾವು. ಬಿಡಲ್ಲ. ಏನ್ ಹೇಳ್ತೀರಾ ಸರ್ಕಾರಕ್ಕೆ? ಸರ್ಕಾರಕ್ಕೆ ಕೊಡಲ್ಲ ಅಂತಾನೆ ಹೇಳೋದು. ನಿನ್ನೆ ಗಲಾಟೆ ಬಗ್ಗೆ ಏನ್ ಹೇಳ್ತೀರಾ? ನಿನ್ನೆ ಗಲಾಟೆ ಆಗ್ಬೇಕಾಗಿತ್ತು, ಆಗದೆ ಮೋಸದಿಂದ ಮಾಡಕ್ ಹೋದ ರಾಷ್ಟ್ರದಿಂದಾನೇ ಹಾಕಿರೋದು. ಬಿಡಲ್ಲ. ಯಾರೇ ಕಿತ್ಕೊಳಕ್ ಬಂದ್ರು ಬಿಡಲ್ಲ ನೀವು? ಬಿಡಲ್ಲ. ನೀವೇ ತಾನೇ ಈ ಗೌರ್ಮೆಂಟ್ ತಂದಿರೋದು? ತಂದಿ ಅವ್ರದೇನೆ ಲೆಕ್ಕ ಆ ನಿಯತ್ತಿಲ್ಲ ಅವ್ರಿಗೆ. ನೀವೇ ತಾನೇ ಆಯ್ಕೆ ಮಾಡಿರೋದು? ಆಯ್ಕೆ ಮಾಡ್ದ ಏನೋ ಬಡವ್ರ ಬಗ್ಗೆ ಸಹಾಯ ಆಯ್ತದೆ ಅಂತ ಅವ್ರು ನಮ್ ತಲೆ ಮೇಲೆ ಚಪ್ಪಲಿ ಕಳ್ಕೊಂಡು ಅಯ್ಯೋ ಆಗ್ತ ಇನ್ ಹಾಕಿಸ್ಕೊಳ್ಳಿ. ಇನ್ ಬಂದಿ ನಮ್ಮ ಹತ್ರ ಕೇಳಕ್ಕೂ ಮಾಕ ಇಲ್ಲ. ಸಿಎಂ ಸಾಹೇಬ್ರು ಒಂದ್ ದಿವಸ ಆದ್ರೂ ಬಂದು ನಿಮ್ ಕಷ್ಟ ಸುಖ ಅಂತ ಕೇಳಲಿಲ್ಲ. ಬೈನಂಗ ಕಜ್ಜೆ ಇಕ್ಲಿಲ್ಲ. ಅವ ಓಟಿಗೆ ಬಂದದ್ದೆ ಗೆದ್ದ ಆರಾಮಾಗ. ಹಸಿರಿಲ್ಲ, ನೀರಿಲ್ಲ, ಬರಡು ಭೂಮಿ ಎಲ್ಲ ಅಂತಾರೆ. ಇವಾಗ ನೋಡ್ಕೊ ಬರ್ಲಿಲ್ವಾ? ನೋಡ್ಕೊ ಬಂದ್ವಿ. ಹೆಂಗದೆ ಹಚ್ಚ ಹಸಿರಿದೆ ಭೂಮಿ? ಹೆಂಗದೆ ಭೂಮಿ? ಫಲವತ್ತತೆ ಭೂಮಿ ಹೇಳ್ರಿ. ಬಡ್ಡಿ ಭೂಮಿನ ಅದು? ಚಿನ್ನ ಹಾಕಿ ಚಿನ್ನ ಎತ್ಕೋಬೋದ ಭೂಮಿಲಿ? ಮತ್ತೆ ಯಾಕೆ ಅವ್ರು ಹಂಗಂತಾರೆ? ಅಂತಾರೆ ಬಡವ್ರನ್ನ ಹಾಳು ಮಾಡಕ್ಕೆ. ನಿಮ್ಮವ್ರದೇ ಸಪೋರ್ಟ್ ಇಲ್ವಲ್ಲ? ಒಂದಿಷ್ಟು ಜನ ವಿರೋಧವಾಗಿ ಮಾತಾಡ್ತಿದ್ದಾರೆ. ಯಾರು ಸಪೋರ್ಟ್ ಕೊಟ್ಟಿಲ್ಲ. ಯಾರೋ ಬೇಕು ಅಂತ ಮಾಡ್ಕೊಡ್ತಾರೆ. ಮಾಡೋರು ಮಾಡ್ಕೊಳ್ಳಿ, ನಾವು ಕೊಡಲ್ಲ. ಒಂದೇ ಮಾತು, ಯಾರು ಅವ್ರು ಬೇಕಿಲ್ಲ, ದುಡ್ಡು ತಿನ್ನಕ್ಕಾಗಲ್ಲ, ಹಣ ಬೇಕು, ಅವ್ರು ಮಾಡ್ಕೊಳ್ಳಿ. ನಮಗ್ ಬೇಕಿಲ್ಲ, ಭೂಮಿ ಬೇಕು. ಭೂಮಿ ಬೇಕು. ಎಸ್ಎಸ್ ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.